ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನದೇವರ ವಾಕ್ಯ ಯೆಶಾಯ ಪ್ರವಾದಿ 43ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಈಗಲಾದರೂ ಯಾಕೋಬನ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಹೆದರಬೇಡ, ಏಕೆಂದರೆ ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ ಚಾಪ್ಟರ್ 43 ವರ್ಡ್ 1. Israel, the Lord who created you says, do not be afraid, I will save you, I have called you by name, you are mine. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿದರ ಮಕ್ಕಳೇ. ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತನಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಈಗಲಾದರೂ ಯಾಕೋಬನ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಹೆದರಬೇಡ, ಏಕೆಂದರೆ ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ಕರೆದನಲ್ಲ, ನೀನು ನನ್ನವನೇ. ದೇವರಿಗೆ ಸ್ತೋತ್ರ. ಹಾಗೆ ಹೇಳಿ 3 ಕಾರ್ಯಗಳನ್ನ ದೇವರಲ್ಲಿ ಹೇಳ್ತಾ ಇದ್ದಾರೆ. ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆ, ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ, ಜ್ವಾಲೆಯು ನಿನ್ನನ್ನು ದಹಿಸದು. ದೇವರಿಗೆ ಸ್ತೋತ್ರ. ಏಕೆಂದರೆ ಇಸ್ರಾಯೇಲ್ ಮನೆತನದವರು ಎಷ್ಟು ಸಾರಿ ಅವಿಧೇಯರಾದರು ದೇವರಿಗೆ, ಅಷ್ಟು ಸಾರಿನೂ ಸಹ ದೇವರು ಅವ್ರನ್ನ ಆಗಿಬಿಟ್ಟಿಲ್ಲ, ಶಿಕ್ಷಿಸಿದ್ದಾರೆ, ತಿರುಗಿ ಕ್ಷಮಿಸಿದ್ದಾರೆ. ಕಾರಣ ವಾಗ್ದಾನ. ದೇವರಿಗೆ ಸ್ತೋತ್ರ. ಯಾಕೋಬನೇನು ವಾಸ್ತವಾಂಶವಾಗಿ ಆತನು ನಂಬಿಗಸ್ತನೋ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಅಂದ್ಕೊಂಡಿರೋದಕ್ಕೂ ಸಾಕ್ಷಿ ಇದೆ, ಬಟ್ ಇಲ್ಲದೆ ಇರೋದಕ್ಕೂ ಸಾಕ್ಷಿ ಇದೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗವನ್ನು ನೋಡೋಣ. ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ 20, ಆದಿಕಾಂಡ 25ನೇ ಅಧ್ಯಾಯದಿಂದಲೂ ಯಾಕೋಬನ ಕುರಿತಾದಂಥ ಸಾಕ್ಷಿ ನೋಡೋದಾದರೆ, ರೆಬೆಕ್ಕಳು ತಾನು ಹೋಗಿ ದೇವ್ರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಮಕ್ಕಳನ್ನು ಕುರಿತಾಗಿ, ತನ್ನ ಗರ್ಭದಲ್ಲಿರ್ತಕ್ಕಂಥ ಬೇನೆಯನ್ನು ಕುರಿತಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾರೆ, ನಿನ್ನ ಗರ್ಭದಲ್ಲಿ 2 ಸಂತಾನಗಳಿವೆ, ಆ 2 ಸಂತಾನಗಳು ಸಹ ಒಂದಕ್ಕೊಂದು ನೂಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ತಮ್ಮನು ಹಣ್ಣನ್ನು ಇಮ್ಮಡಿಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿದೆ. ಅವರಿಬ್ಬರು ಹೊರಗೆ ಬಂದು 2 ಜನಾಂಗವಾಗಿ ಮಾರ್ಪಡುತ್ತೆ ಅಂತ ದೇವರು ಆಕೆಗೆ ಮಕ್ಕಳು ಯಾಕೋಬ ಯೇಷವನ ಗರ್ಭದಲ್ಲಿದ್ದಾಗಲೇ ಪ್ರವಾದನೆಯನ್ನು ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಅಷ್ಟು ಮಾತ್ರ ಅಲ್ಲ, ಯಾಕೋಬನ ಚಿತ್ತ ಏನಾಗಿತ್ತು ಅಂದರೆ, ತಂದೆಯನ್ನು ಅಣ್ಣನನ್ನು ವಂಚಿಸಿದ್ರು ಸಹ ಅವನ ಚಿತ್ತವೆಲ್ಲ ಸರ್ವಶಕ್ತನಾದ ದೇವರ ಕಡೆಗೆ ಇತ್ತು. ಸರ್ವಶಕ್ತನಾದ ದೇವರ ಕಡೆಗೆ ಅವನ ಚಿತ್ತ ಇತ್ತು. ಏಕೆಂದರೆ ಆ ಸಂತಾನದ ಉದ್ದೇಶ ದೇವರ ಚಿತ್ತ ಅದೇ ಆಗಿತ್ತು. ಸೊ ಹಾಗಾಗಿ ಅವನ ಚಿತ್ತವೆಲ್ಲ ಆ ಕಡೆಗೆ ಇತ್ತು. ತಾನಿಗೆ ಅವನ ಹೃದಯದಲ್ಲಿರ್ತಕ್ಕಂತಹ ಬಯಕೆ, ಉದ್ದೇಶಗಳು, ಆಸೆ ಎಲ್ಲ ಅದೇ ಆಗಿತ್ತು. ಸೊ ಅವನು ಹೊರಗೆ ಬಂದಿದ್ದಾನೆ. ಮಾನವ ಸಹಜವಾಗಿ ಅವನು ಮೋಸಗಾರನ ನಡ್ಕೊಂಡಿರ್ಬೋದು, ಬಟ್ ದೇವರ ಚಿತ್ತವೇ ಅದಾಗಿತ್ತು. ದೇವರಿಗೆ ಸ್ತೋತ್ರ. ಸೊ ದೇವರು ಅವನನ್ನೇ ಹುಡುಕಿ ಬಂದು ನೀನು ಮೋಸಗಾರನಾಗಿದ್ದೀಯ ನಿಜ, ಆದರೆ ನೀನು ಇನ್ನು ಮುಂದೆ ಯಾಕೋಬನಾಗಿರಲ್ಲ, ಇಸ್ರಾಯೇಲಾಗಿ ಮಾರ್ಪಡ್ತೀಯ, ನಾನು ನಿನಗೆ ಹೆಸರಿಟ್ಟಿದ್ದೇನೆ ಇಸ್ರಾಯೇಲ್ ಅಂತ. ದೇವರಿಗೆ ಸ್ತೋತ್ರ. ಇದು ದೊಡ್ಡ ಸಂದೇಶ, ನಾವು ಚಿಕ್ಕದಾಗಿ ಹಂಚ್ಕೊಳ್ಳೋಣ. ಈಗ ಯೆಶಾಯ 43 ನೋಡೋದಾದರೆ, ಈಗಲಾದರೂ, ಏಕೆಂದರೆ ನೀನು ಅವಿಧೇಯನಾಗಿ ನಡ್ಕೊಂಡಿದ್ದೆ ನಿಜ, ಮೋಸಗಾರನ ನಡ್ಕೊಂಡಿದ್ದೆ ನಿಜ. ಇಂದಿನ ಅಧ್ಯಾಯದಲ್ಲಿ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ವಾಕ್ಯ ಭಾಗ. ಆದರೆ ನಾನು ನಿನ್ನ ವಿಮೋಚಿಸಿದ್ದೇನೆ, ನಿನ್ನ ಕ್ಷಮಿಸಿದ್ದೇನೆ, ನೀನಂತೂ ಭಯಪಡಬೇಡ, ನಿನ್ನ ದೇವರಾದ ಯೆಹೋವನು ನಾನೇ ನಿನ್ನ ಸಂಗಡ ಇದ್ದೇನಲ್ಲ, ನೀನು ಹೋಗುವ ಸ್ಥಳದಲ್ಲೆಲ್ಲ ನಾನು ಸಂಗಡ ಇದ್ದೇನಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದಂತಹ ಯೆಹೋವನು ನಾನೇ ಆಗಿದ್ದೇನೆ, ನೀನು ಹೆದರಬೇಡ, ಏಕೆಂದರೆ ನಿನ್ನನ್ನು ನಾನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ. 2ನೇ ವಾಕ್ಯ, ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆ, ನದಿಗಳನ್ನು ನೀನು ದಾಟಿ ಹೋಗುವಾಗ ಅವುಗಳು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ, ಜ್ವಾಲೆಯು ನಿನ್ನನ್ನು ದಹಿಸುವುದಿಲ್ಲ, ಏಕೆಂದರೆ ನಾನೇ ನಿನ್ನ ಸಂಗಡ ಇದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದೇವ್ರ ಮಕ್ಕಳೇ, ನಿಮ್ಮ ಚಿತ್ತ, ನಿಮ್ಮ ಕಾರ್ಯಗಳು ದೇವರ ಕಡೆಗಿದೆಯಾ? ನೀವು ಭಯಪಡಬೇಡ್ರಿ, ಕರ್ತನು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಸೊ ನಿಮ್ಮ ಚಿತ್ತ ಸ್ವ ಉದ್ದೇಶ ಆಗಿದ್ದರೆ ಖಂಡಿತ ಏಷಾವನಂತೆ ದೇವರ ಆಶೀರ್ವಾದ ನಿಮಗಿರಲ್ಲ.
ನಿಮ್ಮ ಚಿತ್ತವೆಲ್ಲ ದೇವರ ಕಡೆಗಿರೋದಾದರೆ, ನಿಮ್ಮ ಉದ್ದೇಶಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಬಯಕೆಗಳು ದೇವರ ಕಡೆಗಿರೋದಾದರೆ ದೇವರ ರಕ್ಷಣೆ ಇರುತ್ತೆ. ಸ್ವ ಉದ್ದೇಶ ಆದರೆ ಖಂಡಿತ ದೇವರ ರಕ್ಷಣೆ ಇರಲ್ಲ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರನ್ನ ಕುರಿತಾಗಿ ನಿಮ್ಮ ಚಿತ್ತ ಇದೆಯಾ? ಕರ್ತನ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ. ಇಲ್ಲ, ಸ್ವ ಉದ್ದೇಶ ಆಗಿದ್ದರೆ ಖಂಡಿತ ದೇವರ ರಕ್ಷಣೆ ಇರಲ್ಲ. ಏಕೆಂದರೆ ಅವರು ಮೋಶೆ ಧರ್ಮಶಾಸ್ತ್ರದಲ್ಲಿ ಖಚಿತವಾಗಿ ಹೇಳಿದ್ದಾರೆ, ನಿಮ್ಮಲ್ಲಿ ಪಾಪ ಇರೋದಾದರೆ ನಾನು ನಿಮ್ಮ ಸಂಗಡ ಇರೋದೇ ಇಲ್ಲ ಅಂತ. ಪಾಪ ನಮ್ಮಲ್ಲಿರೋದಾದರೆ ನಿಶ್ಚಯವಾಗಿ ಕರ್ತ ನಮ್ಮ ಸಂಗಡ ಇರಲ್ಲ. ಪಾಪ ಇಲ್ಲ, ನನ್ನ ಉದ್ದೇಶಗಳು ದೇವರ ಚಿತ್ತ ಆಗಿದೆ ಅಂದರೆ ಖಂಡಿತವಾಗಲೂ ದೇವರು ನಿಮಗೆ ಸಹಾಯ ಮಾಡುವತನಾಗಿದ್ದಾನೆ. ಎಲ್ಲ ಸನ್ನಿವೇಶಗಳಲ್ಲಿ ನೀವು ಜಲರಾಶಿಯಲ್ಲಿ ಹಾದು ಹೋಗೋರು ಸಹ ಅವ್ರು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ನದಿಗಳು ನಿನ್ನ ಮುಳುಗಿಸೋದೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಬೆಂಕಿಯಂತಹ ಅಗ್ನಿ ಜ್ವಾಲೆಯಲ್ಲಿ ಹಾದು ಹೋಗುವಂತಹ ಸನ್ನಿವೇಶಗಳು ನಿನಗಿದ್ದರೂ ಸಹ ನಿನ್ನನ್ನು ಅದು ಸುಡೋದಕ್ಕೆ ನಾನು ಬಿಡಲ್ಲ, ನಾನು ನಿನ್ನ ರಕ್ಷಿಸ್ತೇನೆ, ನಿನ್ನನ್ನು ಕಾಪಾಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರ ಚಿತ್ತವನ್ನು ನೀವು ಮಾಡೋರಾದರೆ ನಂಬಿಗಸ್ತರಾಗಿ ದೇವರ ಸಹಾಯ ನಿಮಗಿರುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ ಇರುವಾತನೇ, ಸರ್ವವ್ಯಾಪೇಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಂಬಿಗಸ್ತನ ಅಂತ ದೇವರೇ ನಿಮಗೆ ಸ್ತೋತ್ರ. ನೀವು ನುಡಿದಿದ್ದೀರಾ ಅನಾದಿ ಕಾಲದಲ್ಲಿ, ಅದನ್ನು ನಡೆಸೋದ್ರಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಯಾಕೋಬನನ್ನು ವಿಮೋಚಿಸಿದ ದೇವರು, ನಂಬಿಗಸ್ತನಾಗಿ ನೀವು ನಡೆಸುವಂಥ ದೇವರು ನೀವಾಗಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರಲ್ಲಿ ಕರ್ತನೇ ಯೇಸಪ್ಪ, ನಿನ್ನ ಚಿತ್ತ ಇದ್ದು ಅಪ್ಪ, ನಾವು ಮೋಸಗಾರರಾಗಿಲ್ಲ, ನಾವು ವಂಚನೆಗಾರರಾಗಿಲ್ಲ, ನಂಬಿಗಸ್ತರಾಗಿ ಕರ್ತನ ಚಿತ್ತದಲ್ಲಿ ನಡೀತಿದ್ವಿ ಅನ್ನೋದಾದರೆ ನಿಶ್ಚಯವಾಗಿ ನಿನ್ನ ರಕ್ಷಣೆ ಅವ್ರಿಗಿರುತ್ತೆ. ನೀವು ಮುಂಚಿತವಾಗಿ ಹೇಳಿರೋ ಪ್ರಕಾರವಾಗಿ ಪಾಪ ನಿಮ್ಮಲ್ಲಿರೋದಾದರೆ ನಾನು ನಿಮ್ಮ ಸಂಗಡ ಇರಲ್ಲ ಅಂತ ಹೇಳಿದ್ದೀರಾ. ಸೊ ಪಾಪ ಇಲ್ಲ, ನಿಮ್ಮ ಜನರು ನಿರ್ದೋಷಿಗಳಾಗಿ ಜೀವಿಸಿ ನಿನ್ನ ರಕ್ಷಣೆಯನ್ನು, ನಿನ್ನ ಆಶೀರ್ವಾದವನ್ನು ಹೊಂದ್ಕೊಳ್ಳೋದಕ್ಕೆ ಒಪ್ಪಿಸ್ಕೊಡ್ತಕ್ಕಂಥ ಒಬ್ಬೊಬ್ಬರನ್ನು ನೀವು ಆಶೀರ್ವದಿಸಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.